ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಐತಿಹಾಸಿಕ ಅಮಾನಿ ಬೈರಸಾಗರ ಕೆರೆಗೆ ಈಗ ಕಂಟಕ ಎದುರಾಗಿದೆ. ಗುಡಿಬಂಡೆಯ ಕೆರೆಯಲ್ಲಿ ಈಗ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಲಾಗ್ತಾ ಇರುವಂತದ್ದು ಕೇಳಿ ಬರ್ತಾ ಇದೆ. ಕೆರೆಗೆ ಈಗ ಲೋಡ್ ಗಟ್ಟಲೆ ಮರಳನ್ನ ತಂದು ಅಧಿಕಾರಿಗಳು ಸುರಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಮರಳು ಸುರಿದಿದ್ದಕ್ಕೆ ಅಸ್ತಿತ್ವ ಕಳೆದುಕೊಳ್ತಾ ಇದೆ ಈ ಕೆರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಕೆರೆ ಏನಿತ್ತು ಐತಿಹಾಸಿಕ ಕೆರೆ, ಈ ಕೆರೆಯಲ್ಲಿ ಈಗ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಕುತ್ತು ತರುವ ಕೆಲಸ ಮಾಡಲಾಗ್ತಾ ಇದೆ ಅಂತ ಹೇಳಿ ಅಧಿಕಾರಿಗಳ ವಿರುದ್ಧ ಅಲ್ಲಿನ ಗ್ರಾಮಸ್ಥರು ಕಿಡಿಕಾರ್ತಿದ್ದಾರೆ. ಜಲ್ ಜೀವನ್ ಮಿಷನ್ ಕಾಮಗಾರಿಗೆ ರೈತ ಸಂಘ ಕಿಡಿಕಾರ್ತಾ ಇದೆ. ಗುಡಿಬಂಡಿಯಲ್ಲಿ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನ ತೋರಿಸುತ್ತಿದ್ದಾರೆ ಅಂತ ಹೇಳಿ ರೈತರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಒಂದು ಐತಿಹಾಸಿಕ ಕೆರೆಗೆ ಈಗ ಕಂಟಕವಾದಂತಾಗಿದೆ ಜೆಜೆಎಂನ ಕಾಮಗಾರಿ. ಗುಡಿಬಂಡಿಯ ಅಮಾನಿಯ ಬೈರಸಾಗರ ಕೆರೆಯಲ್ಲಿ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡ್ತಿದ್ದಾರೆ ಅಂತ ಹೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆರೆಯಲ್ಲಿ ಏನೊಂದು ತಾತ್ಕಾಲಿಕವಾಗಿ ಒಂದು ಕಟ್ಟೆ ನಿರ್ಮಾಣ ಮಾಡ್ತಾ ಇದ್ವಿ. ಅದರ ಉದ್ದೇಶ ಅಲ್ಲಿ ಜಾಕ್ವೆಲ್ ಪಂಪ್ ಹೌಸ್ ನಿರ್ಮಾಣ ಮಾಡೋಕ್ಕೋಸ್ಕರ ಅದು ನೀರಲ್ಲಿ ಕಟ್ಟಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಅಲ್ಲಿ ತಾತ್ಕಾಲಿಕವಾಗಿ ಬಂಡೆ ನಿರ್ಮಾಣ ಮಾಡಿಕೊಂಡು ಆ ಒಂದು ನೀರನ್ನ ಪಂಪ್ ಮಾಡಿಬಿಟ್ಟು ಅಲ್ಲಿ ನಾವು ಗುಡಿಬಂಡೆ ಪಟ್ಟಣಕ್ಕೆ ಅರ್ಬನ್ ಅವ್ರು ಮಾಡ್ತಾರೆ, ಮತ್ತು ನಾವು ಹಳ್ಳಿಗಳಿಗೆ ನಮ್ಮ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ 28 ಹಳ್ಳಿಗಳಿಗೆ ನೀರು ಸರಬರಾಜು ಮಾಡುವ ಉದ್ದೇಶದಿಂದ ಆ ಒಂದು ಯೋಜನೆಯನ್ನು ಜಲ್ ಜೀವನ್ ಮಿಷನ್ ಇದರಲ್ಲಿ ಕೈಗೊಂಡು ಆ ಒಂದು ಬಂಡ್ ನಿರ್ಮಾಣ ಕಾಮಗಾರಿ ಈಗ ಪ್ರಗತಿಯಲ್ಲಿದೆ. ಆ ಒಂದು ಪಂಪ್ ಹೌಸ್ ಕಾಮಗಾರಿ ಮುಕ್ತಾಯವಾದ ನಂತರ ಏನು ಆ ಮಣ್ಣು ಹಾಕಿದ್ದೀವಿ ಅದನ್ನು ಅಷ್ಟೂ ರಿಮೂವ್ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಗುತ್ತಿಗೆದಾರರಿಗೆ ಸೂಚನೆ ಕೊಟ್ಟಿದ್ದೀವಿ. ಅದು ಕಾಮಗಾರಿ ಮುಕ್ತಾಯವಾದ ನಂತರ ಆ ಅಷ್ಟು ಮಣ್ಣನ್ನು ರಿಮೂವ್ ಮಾಡಿಬಿಟ್ಟು ಅಲ್ಲಿ ಏನು ಯಥಾಸ್ಥಿತಿ ಇತ್ತು ಅದೇ ರೀತಿ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲ ಒಂದು ರೈತ ಸಂಘದ ಪದಾಧಿಕಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಈ ಮೂಲಕ ತಮ್ಮ ಮೂಲಕ ಒಂದು ಮಾಹಿತಿಯನ್ನು ನೀಡುತ್ತಿದ್ದೇನೆ. ಕೆರೆಯಲ್ಲಿ ಏನೊಂದು ತಾತ್ಕಾಲಿಕವಾಗಿ ಒಂದು ಕಟ್ಟೆ ನಿರ್ಮಾಣ ಮಾಡ್ತಾ ಇದ್ವಿ. ಅದರ ಉದ್ದೇಶ ಅಲ್ಲಿ ಜಾಕ್ವೆಲ್ ಪಂಪ್ ಹೌಸ್ ನಿರ್ಮಾಣ ಮಾಡೋಕ್ಕೋಸ್ಕರ ಅದು ನೀರಲ್ಲಿ ಕಟ್ಟಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಅಲ್ಲಿ ತಾತ್ಕಾಲಿಕವಾಗಿ ಬಂಡೆ ನಿರ್ಮಾಣ ಮಾಡಿಕೊಂಡು ಆ ಒಂದು ನೀರನ್ನ ಪಂಪ್ ಮಾಡಿಬಿಟ್ಟು ಅಲ್ಲಿ ನಾವು ಗುಡಿಬಂಡೆ ಪಟ್ಟಣ ಐತಿಹಾಸಿಕ ಅಮಾನಿ ಬೈರಸಾಗರ ಕೆರೆಗೆ ಜೆಜೆಎಂ ಈಗ ಕಂಟಕವಾಗಿರುವಂಥದ್ದು. ಇಲ್ಲಿ ಕಾಮಗಾರಿಯ ಹೆಸರಿನಲ್ಲಿ ಈ ಒಂದು ಕೆರೆಯನ್ನ ಹಾಳು ಮಾಡಲಾಗ್ತಾ ಇದೆ, ಅದರ ಅಸ್ತಿತ್ವವನ್ನು ಪಡೆದುಕೊಳ್ಳಲಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗುಡಿಬಂಡಿಯ ಕೆರೆಯಲ್ಲಿ ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡ್ತಿದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಿದೆ.